ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಕ್ಷಕರೇ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ 2 ತಂಡ ರಚನೆ ಆಗಿದೆ ಈ ವಾರದ ಟಾಸ್ಕನ್ನು ಆಡೋದಕ್ಕೆ. ಒಂದು ಕಡೆ ತನಿಷಾ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಮತ್ತೊಂದು ಕಡೆ ಸಂಗೀತ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇಬ್ಬರು ಸ್ನೇಹಿತರೆ, ಅಂದರೆ ತುಂಬ ಚೆನ್ನಾಗಿರುವಂತಹ ಆತ್ಮೀಯ ಸ್ನೇಹಿತರು. ಇವರಿಬ್ಬರು ಕೂಡ ಒಂದು ಆಪೋಸಿಟ್ ಕ್ಯಾಪ್ಟನ್ಗಳಾಗ್ತಾರೆ. ಇವರಿಬ್ಬರ ನಡುವೆ ಒಂದು ನಡೆಯುವಂತಹ ಟಾಸ್ಕಿನ ರೀತಿ ಯಾವ ರೀತಿಯಾಗಿರುತ್ತೆ, ಅವರಿಬ್ಬರು ಜಗಳ ಆಡ್ತಾರಾ, ಇಲ್ಲಾಂದರೆ ಈಸಿಯಾಗಿ ಒಪ್ಕೊಳ್ತಾರಾ, ಅಥವಾ ಯಾವ ಟೀಮ್ ಗೆಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಅಸಲಿ ವಿಚಾರಕ್ಕೆ ಬರೋದಾದರೆ ವಿನಯ್ ಮತ್ತು ಕಾರ್ತಿಕ್ ಅವರು ತನಿಷ್ ಅವರ ಟೀಮ್ಗೆ ಹೋಗ್ತಾರೆ. ಸಂಗೀತ ಅವರು ಮತ್ತು ತನಿಷ್ ಅವರು ಇಬ್ಬರು ಕೂಡ ಅಲ್ಲಿರುವಂತಹ ಸ್ಪರ್ಧಿಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಅಂದರೆ 1,000, 2,000, 3,000 ಅಂತ ಈ ಥರ ಕರೆನ್ಸಿ ಇರುತ್ತೆ, ಬಿಗ್ ಬಾಸ್ ಕರೆನ್ಸಿ ಅಂತೇಳಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವರು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಆದರೆ ಕಾರ್ತಿಕ್ ಅವರು ತನಿಷ್ ಅವ್ರನ್ನ ಕರೆದಿದ್ರು, ನನಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಸಂಗೀತ ಅವ್ರ ಹತ್ರ ಹೇಳಿದಾಗ, ನಿಮಗೆ ಅದರ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ತಿಕ್, ತನಿಷಾ ಮತ್ತು ವಿನಯ್ ಅವರು ಒಂದು ಟೀಮ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಗೀತ, ಡ್ರೋನ್ ಪ್ರತಾಪ್ ಮತ್ತು ನಮ್ರತಾ ಅವರ ಟೀಮ್ ಒಂದು ಕಡೆ ಈಗ ಒಂದು ಸೇರಿದೆ. ಸೊ ಇವರಿಬ್ಬರ ಟೀಮ್ನಲ್ಲಿ ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಲಬೇಕು, ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸದ್ಯ ಇವೆರಡು ಟೀಮ್ ಹೇಗಾಗ್ತದೆ ಅಂತಂದರೆ, ಒಂದು ಕಡೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟು, ಮತ್ತೊಂದು ಕಡೆ ವೀಕ್ ಆಗಿರುವಂತಹ ಕಂಟೆಸ್ಟೆಂಟು. ಆಲ್ಮೋಸ್ಟ್ ನಾನು ನೋಡಿದಂಗೆ ಬಿಗ್ ಬಾಸ್ನಲ್ಲಿ ಯಾವ ಒಂದು ಟೀಮ್ ರಚನೆ ಆದರೂ ಕೂಡ ಎಲ್ಲಿ ವೀಕ್ ಕಂಟೆಸ್ಟೆಂಟ್ಗಳಿರ್ತಾರೋ ಅವರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತದೆ. ಅದರಲ್ಲೂ ಈ ಸಲ ಕಾರ್ತಿಕ್ ಅವರಿಗೆ ಸಿಗುವಂತಹ ಸಪೋರ್ಟನ್ನು ಕಾರ್ತಿಕ್ ಅವರೇ ಮಿಸ್ ಮಾಡಿಕೊಂಡ್ರು ಅಂತ ಅನಿಸ್ತಾ ಇದೆ. ಸಂಗೀತ ಅವರ ಟೀಮಲ್ಲಿ ಆಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಫೀಲು. ಆದರೆ ಸಂಗೀತ ಅವರು ಈಗ ಒಂದು ವೀಕ್ ಕಂಟೆಸ್ಟೆಂಟ್ಗಳನ್ನು ಇಟ್ಕೊಂಡು ಟಾಸ್ಕನ್ನು ಆಡ್ತಿದ್ದಾರೆ. ಆದರೆ ಅವರೇ ಗೆಲ್ಲೋದು, ಆಲ್ಮೋಸ್ಟ್ ಅವರಿಗೆ ಸಪೋರ್ಟ್ ಜಾಸ್ತಿ ಜನಗಳ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಡ್ರೋನ್ ಪ್ರತಾಪ್ ಮತ್ತು ಸಂಗೀತ, ಮೈಕಲ್ ಅವರು, ನಮ್ರತಾ ಅವರು ಈ ಕಡೆ ಒಂದು ಟೀಮ್ನಲ್ಲಿದ್ದಾರೆ. ಸದ್ಯ ಈ ವಾರದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇದು ಟಾಸ್ಕ್ಗಳು. ಅಸಲಿಗೆ ಈ ರೀತಿಯಾಗಿರುವಂತಹ ಕ್ಯಾಪ್ಟನನ್ನು ಮಾಡಬೇಕಾಗಿತ್ತು. ಪ್ರತಿ ಬಾರಿನೂ ಕೂಡ ಕಾರ್ತಿಕ್ ಅಥವಾ ಇವರು ವಿನಯ್ ಅವರು ಅಥವಾ ವಿನಯ್ ಮತ್ತು ಮೈಕಲ್ ಅವರು ಹೀಗೆ ಒಂದು ಕ್ಯಾಪ್ಟನ್ಸಿ ಆಗ್ತಾ ಇತ್ತು. ಇಬ್ಬರು ಸ್ನೇಹಿತರು ಸೇರಿ ಇಬ್ಬರು ಆಪೋಸಿಟ್ ಕ್ಯಾಪ್ಟನ್ಗಳಾಗ್ತಾ ಇರೋದು ನೋಡೋದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸದ್ಯ ಈ ಒಂದು ಟಾಸ್ಕ್ನಲ್ಲಿ ಯಾವ ಸ್ಪರ್ಧೆಗಳು ಗೆಲ್ಲಬೇಕು, ಯಾವ ಸ್ಪರ್ಧೆ ಸೋಲ್ಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.